ಕಡಲೆಬೇಳೆ ಉದ್ದಿನಬೇಳೆ ನೀಟಾಗಿ ಎರಡು ಹುರಿದಿಟ್ಕೊಳ್ಬೇಕು, ಬ್ರೌನ್ ಕಲರ್ ಬರುವಂಗೆ. ಇಡೀ ಕೊಬ್ಬರಿಲಿ ಅರ್ಧ ಹಾಕಿದ್ದೀನಿ. ಇದೆಲ್ಲ ಪೀಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದು ತರಿ ಮಾಡ್ಕೊಳ್ಬೇಕು. ನಾನು ಇದು ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ಎಳ್ಳು. ಹುಣಸೆ ಹಣ್ಣು ನಾನು ಒಂದು 200 ಗ್ರಾಮ್ ಅಷ್ಟು ಇರ್ಬೋದೇನೋ ಅಂದಾಜು ಹಾಕಿದ್ದೀನಿ. ನಾನು ನೆನೆಸ್ಕೊಂಡು ಒಂದು 2-3 ಗಂಟೆ ನೆನೆಬೇಕು, ಚೆನ್ನಾಗಿ ನೆನೆಬೇಕು. ಅದು ನೆಂದಾದ್ಮೇಲೆ ಫುಲ್ ಎಲ್ಲ ಗಿವುಚ್ಬಿಟ್ಟು ಕಸ ಕಡ್ಡಿರೋ ತೆಗೆದ್ಬಿಟ್ಟು ಸೋಸಿ ಎಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹುಣಸೆ ಹಣ್ಣು ನೀರು, ಬೆಲ್ಲ ಎಷ್ಟು ಬೇಕಾಗ್ಬೋದು. ಒಂದೊಂದು ಹುಣಸೆ ಹಣ್ಣು ಒಂದೊಂದು ಥರ ಹುಳಿ ಇರುತ್ತೆ. ಉಪ್ಪು ಹುಳಿ ಇರುತ್ತಲ್ವ, ಉಪ್ಪು ಹಾಗೆ ಜಾಸ್ತಿ ಬೇಕಾಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕುದೀತಾ ಇದೆ ನೋಡಿ. ಇದು ಇನ್ನೂ ಚೆನ್ನಾಗಿ ಕುದಿಬೇಕಿದು. ನಾನು ಈ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದು ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಕೊಬ್ಬರಿ ಹಾಕ್ತಾಯಿದ್ದೀನಿ. ಎಷ್ಟಾದರೆ ಸಾಕು. ಯಾಕಂದರೆ ಒಬ್ಬೊಬ್ಬರು ಸ್ವೀಟಾಗಿ ಪುಳಿಯೋಗರೆ ಬೇಕು ಅಂತಾರೆ, ಒಬ್ಬೊಬ್ಬರು ಬರೀ ಖಾರನೇ ಸಾಕು ಅಂತಾರೆ. ಆ ಥರ ನೋಡ್ಕೊಂಡು ನಿಮ್ಗೆ ನೋಡ್ಕೊಂಡು ನೀವು ಬೆಲ್ಲ ಇದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಅದು ಉಪ್ಪು, ಹುಣಸೆಹಣ್ಣು ರಸ, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಕೊಬ್ಬರಿ ಸ್ವಲ್ಪ ಸಿಡಿಯುತ್ತೆ, ಹುಷಾರು, ಕೈಯಲ್ಲಿ ಸಿಡಿಯುತ್ತೆ, ಹುಷಾರಾಗಿ ನೋಡ್ಕೊಂಡು. ಇದು ರಸಮಿಗೂ ಬರುತ್ತೆ, ಪುಳಿಯೋಗರಿಗೂ ಬರುತ್ತೆ, ಎರಡಕ್ಕೂ ಬರುತ್ತೆ. ಇದು ನಾನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ಇದು ಕಾಲು ಭಾಗ ಹಾಕ್ತೀನಿ ಇವಾಗ. ಅದೆಲ್ಲ ಹಿಂಗೆ ಮಾಡಿಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದು ಮಾಡಿ, ಕೈಗೂ ಸುರಿಯೋ ಚಾನ್ಸಸ್ ಇರುತ್ತೆ. ಪುಳಿಯೋಗರೆ ಒಗ್ಗರಣೆಗೆ ಬೇಳೆ, ಉದ್ದಿನಬೇಳೆ, ಕರಿಬೇವು ಉಂಡ್ರು ತೊಗೊಂಡಿದ್ದೀನಿ. ನೀವು ಬೇಡಿಗೆ ಬೇಕಾದ್ರೂ ತೊಗೊಳ್ಬೋದು. ಇಷ್ಟು ಗೊಜ್ಜು ಒಗ್ಗರಣೆ ಹಾಕಲ್ಲ ಇವಾಗ ನಾನು. ನನಗೆ ಎಷ್ಟು ಬೇಕೋ ಇವಾಗ ಇದಕ್ಕೆ ಅಷ್ಟೇ ಹಾಕ್ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಇದು ಸ್ಟೋರ್ ಮಾಡಿಡ್ಬೋದು. ಇದು ನೀರು ತಾಗಿಸ್ಬಾರ್ದು. ನೀಟಾಗಿ ತಣ್ಣಗಾದ್ಮೇಲೆ ಒಳ್ಳೆ ಗಾಜಿನ ಬಾಟ್ಲ್ ಆದರೂ ಪರವಾಗಿಲ್ಲ, ಒಳ್ಳೆ ಪ್ಲಾಸ್ಟಿಕ್ ಡಬ್ಬ ಆದರೂ ಪರವಾಗಿಲ್ಲ ಹಾಕಿಡಿ. 2 ತಿಂಗಳು 3 ತಿಂಗಳು 4 ತಿಂಗಳು ಗಟ್ಟನೂ ಇರುತ್ತೆ. ನೀರು ಮಾತ್ರ ತಾಗಿಸ್ಕೊಳ್ಬೇಡಿ. ಸ್ಪೂನಿಂದ ತಗೊಳ್ಬೇಕಾದ್ರೆ ಡ್ರೈ ಮಾಡಿಕೊಂಡು ಸ್ಪೂನು ಅಲ್ಲಿ ನೀಟಾಗಿ ಒರೆಸ್ಕೊಂಡು ತಗೊಳ್ಳಿ. ಪುಳಿಯೋಗರೆ ಗೊಜ್ಜಿಗೆ ನಾನು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಬೇಕಿರುತ್ತೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಹುರ್ಕೊಳ್ಳೋಣ. ಈ ಥರ ಕೆಂಪಾಗಿದೆ. ಮೆಣಸಿನ್ಕಾಯಿ ಪೀಸು, ಕರಿಬೇವು, ಸ್ವಲ್ಪ ಗೊಜ್ಜು ಇದಕ್ಕೆ ಹಾಕ್ತೀನಿ ಒಗ್ಗರಣೆಗೆ. ಅದು ನೋಡ್ಕೊಳ್ಳಿ ನಿಮ್ಗೆ ಅದು ಗೊಜ್ಜು ಎಷ್ಟು ಹಿಡಿಯುತ್ತೋ ಅದಕ್ಕೆ ಅಂತ ಒಗ್ಗರಣೆಗೆ ಅಷ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಈ ಥರ ನೀಟಾಗಿ ಗ್ಯಾಸ್ ಬಂದ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗಬೇಕು. ಗೊಜ್ಜು ರೆಡಿ ಇದೆ. ಅನ್ನ ಕಲಸಾಗಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಕ್ರಿಸ್ಪಿ. ವಾವ್. ಥ್ಯಾಂಕ್ ಯು ಅಮ್ಮ.